ಇವತ್ತು ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ವೆರಿ ಅನ್ಫಾರ್ಚುನೇಟ್ ಒಂದು 14 ಜನ ಈ ಕಪ್ಪೆ ಚಿಪ್ಪು ತೆಗಿಲಿಕ್ಕೆ ಹೋದಾಗ ಒಂದು 10 ಜನ ನಮ್ಗೆ ಇಲ್ಲಿ ತನಕ ಬಾಡಿ ಸಿಕ್ಕಿದೆ. ಇನ್ನು ಒಬ್ಬರು ಮಿಸ್ಸಿಂಗ್ ಇದ್ದಾರೆ. ಅವ್ರದ್ದು ಕೂಡ ಕಂಟಿನ್ಯೂಸ್ ಸರ್ಚ್ ಇದೆ. ನಮ್ಮ CSP ಅವರು, ಪೊಲೀಸ್ ಅವರು ಮತ್ತೆ ಲೋಕಲ್ ಮೀನುಗಾರರು ಎಲ್ಲ ಸೇರ್ಕೊಂಡು ಸರ್ಚ್ ಮಾಡ್ತಾ ಇದ್ದೀವಿ. ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಅಂದ್ರೆ ಮಳೆ ಪ್ರಮಾಣ ಕೂಡ ಜಾಸ್ತಿ ಇರಲಿಲ್ಲ. ಅವರು ಹೋದಾಗ ದಾರಿ ತಪ್ಪಿ ಒಂದು ಡೀಪರ್ ಲೊಕೇಶನ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಲ್ಲಿ ಒಂದು ಬೋಟ್ ಆ ಸಮಯದಲ್ಲೇ ಇತ್ತು. ಒಂದು 3 ಜನಗೆ ಅಷ್ಟೇ ಸೇವ್ ಮಾಡ್ಲಿಕ್ಕೆ ಆಗಿತ್ತು. ಸೊ ಬಾಕಿ ಜನ ಇಮಿಡಿಯೇಟ್ಲಿ ಡ್ರೌನಿಂಗ್ ಆಗಿ ಆನ್ ದ ಸ್ಪಾಟ್ ಡೆತ್ ಆಗಿದ್ದಾರೆ. ಅಂದ್ರೆ ಈಗ ಇದು ಒಬ್ಬರನ್ನೊಬ್ರು ರಕ್ಷಣೆ ಮಾಡಕ್ ಹೋಗಿ 8 ಜನ ಹೋಗಿದ್ದು ಅಥವಾ ಗೊತ್ತಾಗದೆ ಕೆಸರಲ್ಲಿ ಮುಳುಗಿ ಅಥವಾ ಯಾಕಂದ್ರೆ ಇವರು ಮೀನುಗಾರರ ಸಮುದಾಯದವರಂತೂ ಅಲ್ಲ ಗೊತ್ತಿಲ್ಲದೆ ಆಗಿರುವಂತ ಘಟನೆ ಅಥವಾ ಹೆಂಗೆ? ಹೈ ಟೈಡ್ ಲೋ ಟೈಡ್ ನಮ್ಗೆ ಇವತ್ತು 10:30ಗೆ ಬೆಳಿಗ್ಗೆ 10:30ಗೆ ಲೋ ಟೈಡ್ ಇತ್ತು. ಸೊ ಅದಾದ್ಮೇಲೆ ಈಗ ಈವ್ನಿಂಗ್ 5:30ಗೆ ಹೈ ಟೈಡ್ ಇತ್ತು. ಸೊ 10:30 ಇಂದ 5:30 ತನಕ ನೀರು ಜಾಸ್ತಿ ಆಗ್ತಾನೆ ಬರ್ತಾ ಇತ್ತು. ಸೊ ಸಡನ್ಲಿ ಒಟ್ಟಿಗೆ ನೀರು ಒಳಗಡೆ ಬರೋದಿಲ್ಲ. ಸೊ ಅವ್ರು ಹೋದಾಗ ನೀಲ್ ಲೆಂಗ್ತ್ ವಾಟರ್ ಇದ್ದು ಕರೆಕ್ಟ್ ಆಗಿ ರೂಟ್ ಅಲ್ಲಿ ಹೋಗಿದ್ದಾರೆ ಮತ್ತೆ ಆಕ್ಟಿವಿಟಿನೂ ಕೂಡ ಕರೆಕ್ಟ್ ಆಗಿ ಮಾಡಿದ್ದಾರೆ. ವಾಪಸ್ ಬರುವಾಗ ಡೈರೆಕ್ಷನ್ ಗೊತ್ತಿಲ್ಲದೆ ಒಂದು ಡೀಪರ್ ಲೊಕೇಶನ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ನೀವು ಹೇಳಿರೋ ತರ ಒಬ್ಬೊಬ್ರಿಗೆ ಸೇವ್ ಮಾಡೋದಕ್ಕೆ ಹೋಗಿ ಆತರ ಆಗಿದೆ ಅಂತ ಲೋಕಲಿ ಅಲ್ಲಿರುವ ಜನ ನೋಡಿರುವ ಜನ ನಮ್ಗೆ ತಿಳಿಸಿರೋದು. ಪೊಲೀಸ್ ಡೀಟೇಲ್ ಎನ್ಕ್ವೈರಿ ಮಾಡ್ತಾರೆ. ಬಂದ ತಕ್ಷಣ ಆಕ್ಚುಯಲ್ ಇನ್ಫಾರ್ಮೇಶನ್ ಶೇರ್ ಮಾಡ್ತಾರೆ. ಈಗ ಇನ್ನೊಂದು ಬಾಡಿ ಸಿಕ್ಕಿರೋದು ಅದು ಗಂಡಸಿಂದ ಅಥವಾ ಮಹಿಳೆಯಿಂದ? ಈಗ ಮಹಿಳೆಯರದು ಒಬ್ರದು ಸಿಕ್ಕಿದೆ, ಒಬ್ಬರು ಗಂಡಸದ್ದು ಸಿಗ್ಬೇಕು.